ಆ ವಿಷಯ ತಿಳಿಸೋಣ ಅಂತಲೇ ನಾನು ಬಂದಿರೋದು ಲೈವಿಗೆ. ನಮ್ಮದೊಂದು ಕಾಮಿಡಿ ಚಾನಲ್ ಇದು. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸ್ ಹಾಕ್ತಾಯಿರ್ತೀವಿ, ಕಾಮಿಡಿ ಶಾರ್ಟ್ಸ್ ಹಾಕ್ತಾಯಿರ್ತೀವಿ. ಸೊ ಅದನ್ನೆಲ್ಲ ತೋರ್ಸೋಣ ಅಂಥೇಳಿ ಇವತ್ತು ನಿಮಗೆ ಬಂದಿದ್ದೀನಿ. ಇಲ್ಲಿ ಬಂದಿರೋರು ಯಾರ್ಯಾರಿದ್ದೀರೋ ಎಲ್ಲರೂ ಹೋಗಿ ಒಂದೇ ಒಂದು ಸರಿ ಟೈಮ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿ ಹೆಂಗಿದ್ದಾವೆ ಅಂತ ಹೇಳಿ. ಇಲ್ಲಿ ಮತ್ತು ಏನು ಅಂದರೆ ವಿಷಯ, ಇವಾಗ ಬಿಸಿಲು ತುಂಬ ಇದೆ. ನಮ್ಮ ಕಡೆ ಅಂತೂ ತುಂಬಾ ಬಿಸಿಲಿದೆ. ನಿಮ್ಮ ಕಡೆ ಎಲ್ಲ ಬಿಸಿಲು ಹೆಂಗಿದೆ? ಬಿಸಿಲಿಂದ ನೀವು ನಿಮ್ಮನ್ನು ಕಾಪಾಡ್ಕೊಳ್ಳೋಕೆ ಏನು ಮಾಡ್ತಾಯಿದ್ದೀರಾ? ಯಾರಾದರೂ ಕಮೆಂಟ್ ಮಾಡಿ ಅಥವಾ ಲೈವಲ್ಲಿರಲು ಲೈಕ್ ಮಾಡಿ. ದಯವಿಟ್ಟು ನೀವು ಲೈವಿಗೆ ಬಂದಿದ್ದೀರಾ ಅಂದರೆ ದಯವಿಟ್ಟು ನಮಗೆ ಒಂದೊಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹ ಮಾಡಿ. ಇಂಥ ಒಂದು ಬಿಸಿಲಲ್ಲಿ ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬೇಕು ಅಷ್ಟೇ ಅಲ್ಲ, ಕೆಲವೊಂದು ವಿಚಾರಗಳ ಬಗ್ಗೆನೂ ನಾನು ಅವಾಗವಾಗ ಮಾತಾಡ್ತಾ ಇರ್ತೀನಿ. ಅಂದರೆ ಲೈಫಲ್ಲಿ ಎಷ್ಟೋ ಜನ ಫೇಲ್ಯೂರ್ ಅನುಭವಿಸಿರ್ತಾರೆ ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡು ಹೊರಗೆ ಬರೋಕ್ಕೆ ಒದ್ದಾಡ್ತಿರ್ತಾರೆ. ಅದ್ರ ಬಗ್ಗೆನೂ ಸುಮಾರು ಸರಿ ಮಾತಾಡ್ತಿರ್ತೀನಿ. 3 ಜನ ಇದ್ದೀರಾ, ಬಟ್ ಲೈಕ್ ಮಾತ್ರ ಒಂದೇ ಬಂದಿದೆ. ನೋಡ್ತಾ ಇದ್ದೀರಾ ವಿಡಿಯೋನ, ಬಟ್ ಯಾರೂ ಲೈಕ್ ಮಾಡ್ತಾಯಿಲ್ಲ. ಮೋಸ್ಟ್ಲಿ ನಾನು ಮಾತಾಡೋದು ಇಷ್ಟ ಆಗದೇ ಇರ್ಬೋದೇನೋ, ಅಥವಾ ನಾವೇ ಇಷ್ಟ ಆಗ್ತಾ ಇಲ್ವೋ, ಅಥವಾ ನಮಗೆ ಸಪೋರ್ಟ್ ಕೊಡೋಕ್ಕೆ ಇಷ್ಟ ಆಗ್ತಾ ಇಲ್ವೋ ಒಂದು ಗೊತ್ತಾಗ್ತಾಯಿಲ್ಲ. ಎಲ್ಲದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಒಂದೊಂದು ಸರಿ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀನಿ. ಕಾಮಿಡಿ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀನಿ. ಏನಾದರೂ ವಿಶೇಷವಾದ ಟಾಪಿಕ್ ತಗೊಂಡು ಮಾತಾಡ್ತಾ ಇರ್ತೀನಿ. ಅಥವಾ ಏನಾದರೂ ಮೋಟಿವೇಶನ್ ಅಂತ ಹೇಳ್ತಾರಲ್ಲ, ಆ ಥರ ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ಕೂಡ ಮಾಡ್ತಾ ಇರ್ತೀನಿ. ಈಗ ಸುಮಾರು ಇವಾಗ ರಿಸಲ್ಟ್ ಎಲ್ಲ ಬಂದಿದ್ದಾವೆ. ಎಷ್ಟೋ ಜನ ರಿಸಲ್ಟ್ ಬಂದುಬಿಟ್ಟು ಬೇಜಾರಾಗಿರ್ತೀರ. SLC ಆಗಿರ್ಬೋದು, PUC ಆಗಿರ್ಬೋದು. ಅಂಥರ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಅದಕ್ಕೂ ಹೆಚ್ಚಿನದಾಗಿ ನಾನು ಮಾತಾಡೋದು ನನ್ನ ಚಾನಲಲ್ಲಿ ಯೂಟ್ಯೂಬು ಚಾನಲ್ ಕ್ರಿಯೇಟ್ ಮಾಡಿರ್ತೀರ. ಆದರೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ನೀವು ಎಷ್ಟೋ ಜನ ಅಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ. ಏನಾಗ್ತಾಯಿದೆ ಯೂಟ್ಯೂಬ್ ಚಾನಲ್ ಒಳಗಡೆ ಏನು ಅಂತ ನೋಡೋಣ ಅಂತಿದ್ದೀವಿ. ಮತ್ತು ಯಾರಿಗಾದರೂ ಲೈವ್ ಬರೋರು ಎಲ್ಲ ಬರ್ಬೋದು, ನಮ್ಮ ಜೊತೆ ಮಾತಾಡ್ಬೋದು. ಬಂದವರೆಲ್ಲ ಹಂಗೆ ಹೋಗ್ತಾಯಿದ್ದೀರಾ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ. ಯಾರು ಮಾತಾಡ್ತಾ ಇಲ್ಲ, ಕಮೆಂಟು ಮಾಡ್ತಾಯಿಲ್ಲ, ಜಾಯಿನು ಆಗ್ತಾಯಿಲ್ಲ. ಬಂದರು ದಯವಿಟ್ಟು ನನ್ನನ್ನು ಮಾತಾಡೋಣ. ಅಟ್ಲೀಸ್ಟು ಇದರಿಂದ ಒಂದು ಹೊಸ ಕನೆಕ್ಷನ್ ಬೆಳೆಯುತ್ತೆ. ಹೊಸದಾಗಿ ನೀವು ಪರಿಚಯ ಆಗ್ತೀವಿ. ಏನೋ ಬಂದ್ವಿಯಪ್ಪ, ನೋಡಿದ್ವಿ, ಯಾರು ಅಂತ ಅನ್ನೋದು ಬೇಡ. ಏನು ಮಾಡುವ ಬಂದರು ಮಾತಾಡಿ, ಅಟ್ಲೀಸ್ಟ್ ನೋಡಿ. ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇದ್ದರೆ ಮಾತಾಡಿ.